ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2025 ಚಾಂಪಿಯನ್ಸ್ ಟ್ರೋಫಿ ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ, ಫೈನಲಲ್ಲಿ ಯಾರು ಬರ್ತಾರೆ? 4 ಟೀಮ್ ಸೆಮಿಫೈನಲ್ ಆಡುತ್ತೆ. ಸೊ 4 ಟೀಮ್ ಯಾವುದು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ರೋಹಿತ್ ಶರ್ಮಾ ಅವ್ರದ್ದು ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಮಾಡಿರೋದ್ರಿಂದ ನಾನು 100% ಹೇಳ್ತಾ ಇದ್ದೀನಿ. ಶುಭ್ಮನ್ ಗಿಲ್ ಅವರು ಈ ಚಾಂಪಿಯನ್ಸ್ ಟ್ರೋಫಿ ಒಂದು ಪಂದ್ಯದಲ್ಲಿ, ಎಲ್ಲ ಪಂದ್ಯದಲ್ಲೂ ಕೂಡ ಅದ್ಭುತವಾದ ಪ್ರದರ್ಶನ ಅವರು ತೋರಿಸ್ತಾರೆ. ಗೊತ್ತಿರಲಿ, ಅವ್ರ ಜಾತಕ ಬಂದು ಭಾರಿ ಬಲವಾಗಿದೆ. ಅವರ ವೈಸ್ ಕ್ಯಾಪ್ಟನ್ ಆಗಿರೋ ಕಾರಣವೇ ಅವರ ಗ್ರಹಗತಿಗಳು ಸ್ಟ್ರಾಂಗ್ ಆಗ್ತಾನೇ ಇದೆ. ಸೊ ಖಂಡಿತ ಈ 6 ಇಯರ್ಸ್ ಅನ್ನೋದು ಅವರಿಗೆ ಒಂದು ಪೀಕ್ ಟೈಮ್ ಅಂತ ಹೇಳ್ಬೋದು. ಶುಭ್ಮನ್ ಗಿಲ್ ಅವರಿಗೆ ಭಾರತ ಸೆಮಿಫೈನಲಿಗೆ ಬರುತ್ತೆ. ಬಟ್ ಫೈನಲಿಗೆ ಬರೋದು ಯಾವುದಂದರೆ ನ್ಯೂಜಿಲ್ಯಾಂಡು. ಇದು ಪಕ್ಕ ಫಿಕ್ಸ್ ಮಾಡ್ಕೊಳ್ಳಿ. ಮಿಚೆಲ್ ಸ್ಯಾಂಟ್ನರ್ ಅವರ ಜಾತಕ ಬಂದು ಭಾರಿ ಬಲವಾಗಿದೆ, ಮಿಚೆಲ್ ಸ್ಯಾಂಟ್ನರ್ದು. ಸೊ ಖಂಡಿತ ನ್ಯೂಜಿಲ್ಯಾಂಡ್ ಅಂತೂ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲಿಗೆ ಬಂದೇ ಬರ್ತಾರೆ, ಇದಂತೂ ಪಕ್ಕ. ಸೆಮಿಫೈನಲಲ್ಲಿ ಯಾರ್ಯಾರೆಲ್ಲ ಆಡ್ಬೋದು? ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಭಾರತ ಮತ್ತು ಪಾಕಿಸ್ತಾನ್ ಮತ್ತು ನ್ಯೂಜಿಲ್ಯಾಂಡ್ ಫೈನಲಿಗೆ ಬರೋ ಚಾನ್ಸಸ್ ಇರುತ್ತೆ. ಭಾರತಕ್ಕೆ ಚಾನ್ಸಸ್ ಇರುತ್ತೆ, ಬಟ್ ಫೈನಲಿಗೆ ಬರೋವಂಥ ಟೀಮ್ ನೋಡಿದ್ರೆ ಪಾಕಿಸ್ತಾನ್ ಮತ್ತು ನ್ಯೂಜಿಲ್ಯಾಂಡ್ ಬಂದು ಫೈನಲ್ ಆಡುತ್ತೆ. ಅದರಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ. ಬಟ್ ಈ 4 ಟೀಮ್ ಚೆನ್ನಾಗಿ ಆಡ್ತಾರೆ. ಆಸ್ಟ್ರೇಲಿಯಾ, ಪಾಕಿಸ್ತಾನ್, ನ್ಯೂಜಿಲ್ಯಾಂಡ್ ಮತ್ತು ಭಾರತ, ಈ 4 ಟೀಮ್ ಕೂಡ ಅದ್ಭುತವಾದ ಒಂದು ಪ್ರದರ್ಶನವನ್ನು ತೋರಿಸ್ತಾರೆ. ಈ 4 ಟೀಮಲ್ಲಿ ಫೈನಲಿಗೆ ಬರೋದು ಪಾಕಿಸ್ತಾನ್ ಮತ್ತು ನ್ಯೂಜಿಲ್ಯಾಂಡ್ ಅಂತ ಹೇಳಿದ್ದೀನಿ. ಏನಕ್ಕಂದರೆ ಬಾಬರ್ ಆಜಮ್ ಇವ್ರದ್ದು ಕೂಡ ಜಾತಕ ಚೆನ್ನಾಗಿದೆ. ಅದೇ ರೀತಿ ಮೊಹಮ್ಮದ್ ರಿಜ್ವಾನ್ ಕ್ಯಾಪ್ಟನ್. ಮೊಹಮ್ಮದ್ ರಿಜ್ವಾನ್ ಅವ್ರದ್ದು ಜಾತಕ ತುಂಬ ಸ್ಟ್ರಾಂಗ್ ಆಗಿದೆ. ಮೊಹಮ್ಮದ್ ರಿಜ್ವಾನ್ ಮತ್ತು ಇವರು ಮಿಚೆಲ್ ಸ್ಯಾಂಟ್ನರ್, ನ್ಯೂಜಿಲ್ಯಾಂಡ್ ಟೀಮ್ ಕ್ಯಾಪ್ಟನ್ ಬಂದು ಮಿಚೆಲ್ ಸ್ಯಾಂಟ್ನರ್. ಸೊ ಮೊಹಮ್ಮದ್ ರಿಜ್ವಾನ್ ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರ ಜಾತಕ ಸಮಬಲವಾಗಿದೆ. ಇದರಿಂದ ನ್ಯೂಜಿಲ್ಯಾಂಡ್ ಮತ್ತು ಪಾಕಿಸ್ತಾನ ಬರುವಂಥ ಸಾಧ್ಯತೆಗಳು ತುಂಬ. ಥ್ಯಾಂಕ್ ಯು. ಇನ್ನು ಕ್ರಿಕೆಟ್ ಪ್ರೆಡಿಕ್ಷನ್ ಇವತ್ತಿಂದ ನಾನು ಶುರು ಮಾಡ್ತೀನಿ. ಎಲ್ಲ ಕ್ರಿಕೆಟ್ ಪ್ರೆಡಿಕ್ಷನ್ ಹಾಕ್ತಾ ಇರ್ತೀನಿ, ದಯವಿಟ್ಟು ನೋಡ್ತಾ ಇರಿ. ಥ್ಯಾಂಕ್ ಯು.